ಕೆಲವೇ ಕ್ಷಣದಲ್ಲಿ ಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ಆರಂಭ ಆಗುತ್ತೆ. ಡಿಕೆ ಕೂಡ ಭಾಗಿಯಾಗ್ತಾರೆ. ಬೆಳಗ್ಗೆ 9 ಗಂಟೆಗೆ ಸಿಎಂ ಮನೆಗೆ ತೆರಳುತ್ತಾ ಇದ್ದಾರೆ ಡಿಸಿಎಂ ಡಿಕೆ. ಸದಾಶಿವನಗರದ ನಿವಾಸದಿಂದ ತೆರಳುವ ಡಿಸಿಎಂ ಡಿಕೆ ಶಿವಕುಮಾರ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಭಾಗಿಯಾಗ್ತಾರೆ. ಇವತ್ತು ಕೆಲವೇ ಕ್ಷಣದಲ್ಲಿ ಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ಆರಂಭ ಆಗುತ್ತೆ. 9 ಗಂಟೆಗೆ ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ಫಿಕ್ಸ್ ಆಗಿದೆ. ಈ ಒಂದು ಮೀಟಿಂಗ್ ಅಲ್ಲಿ ಬಹಳ ಪ್ರಮುಖವಾಗಿ ಡಿಕೆ ಶಿವಕುಮಾರ್ ಕೂಡ ಭಾಗಿಯಾಗ್ತಾರೆ. ಸಿಎಂ ಅವರ ಆಪ್ತ ಸಚಿವರು, ಶಾಸಕರು, ಎಲ್ಲ ಒಂದು ನಾಯಕರ ಸಮ್ಮುಖದಲ್ಲಿ ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೀತಾ ಇದೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಇದು ಕ್ಯಾಶುವಲ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲ, ಎಲ್ಲೋ ದೋಸೆ ಮತ್ತೆ ಇಡ್ಲಿ ತಿನ್ಕೊಂಡು ಹೋಗುವಂತ ಒಂದು ನಾರ್ಮಲ್ ಮೀಟಿಂಗ್ ಅಲ್ಲ, ದೊಡ್ಡ ಮಟ್ಟದಲ್ಲಿ ಆಗ್ತಾ ಇರುವಂತ ಒಂದು ಮೀಟಿಂಗ್. ಹೆಸರಿಗೆ ಮಾತ್ರ ಬ್ರೇಕ್ಫಾಸ್ಟ್ ಮೀಟಿಂಗ್, ಆದ್ರೆ ಇವತ್ತು ಅಧಿಕೃತವಾಗಿ ತಮ್ಮ ಆಪ್ತರ ಮುಂದೆ, ಡಿಕೆ ಅವರ ಸಮ್ಮುಖದಲ್ಲಿ, ತಮ್ಮ ಆಪ್ತ ಸಚಿವರು ಎಲ್ಲರ ಮುಂದೆಯೂ ಕೂಡ ಅಧಿಕೃತವಾಗಿ ರಾಜೀನಾಮೆ ವಿಚಾರವಾಗಿ ಇವತ್ತು ಸಿದ್ದರಾಮಯ್ಯ ಮೊದಲನೇದಾಗಿ ಆಪ್ತರ ಮುಂದೆ ಮಾಹಿತಿಯನ್ನ ಕೊಡ್ತಾರೆ ಅಧಿಕೃತವಾಗಿ ಅನ್ನುವಂತ ಚರ್ಚೆ ಆಗ್ತಾ ಇದೆ. ಈ ರೀತಿಯಾದಂತಹ ಮಾಹಿತಿ ಇದೆ. ಅದಾದ ನಂತರ ಮಾಧ್ಯಮದ ಮುಂದೆ ಇದನ್ನ ಅವರು ಪ್ರಸ್ತಾಪ ಮಾಡ್ತಾರೆ. ಅದಕ್ಕೂ ಮುಂಚೆ ಮೊದಲನೇದಾಗಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಆಯೋಜನೆ ಮಾಡಿರುವಂತಹ ಉದ್ದೇಶ ಇದೆ. ತಮ್ಮ ಆಪ್ತ ಸಚಿವರ ಅಥವಾ ತಮ್ಮ ಆಪ್ತ ಬಣದ ಮುಂದೆ ಎಲ್ಲವೂ ಕೂಡ ಅಧಿಕೃತವಾಗಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಸಂದರ್ಭದಲ್ಲಿ ಇದನ್ನ ತಿಳಿಸೋಣ ನಿರ್ಧಾರವನ್ನ ಅಂತ ಹೇಳಿ ಸಿಎಂ ಡಿಸೈಡ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಈ ಒಂದು ಮೀಟಿಂಗ್ ಅಲ್ಲಿ ಎಲ್ಲರೂ ಕೂಡ ಭಾಗಿಯಾಗ್ತಿದ್ದಾರೆ. ಇನ್ನೇನು ತಮ್ಮ ಸದಾಶಿವನಗರದಲ್ಲಿ ಇರುವಂತಹ ನಿವಾಸದಿಂದ ಡಿಕೆ ಕೂಡ ಸಿಎಂ ನಿವಾಸಕ್ಕೆ ತೆರಳುತ್ತಾರೆ ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ. ಹಾಗಾಗಿ ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ಸಂದರ್ಭದಲ್ಲಿ ತಮ್ಮ ನಿರ್ಧಾರ ಏನಿದೆ, ಅಂತಿಮ ಫೈನಲ್ ಡಿಸಿಷನ್ ಏನಿದೆ, ಅದನ್ನ ಸಿದ್ದರಾಮಯ್ಯ ಅವರು ಪ್ರಕಟಿಸ್ತಾರಾ ಅನ್ನುವಂತ ಮಾಹಿತಿ ಇದೆ, ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಹಾಗಾಗಿ ಬಹಳಷ್ಟು ಕುತೂಹಲ ಮೂಡಿಸ್ತಾ ಇದೆ. ಇದು ದೊಡ್ಡ ಮಟ್ಟದಲ್ಲಿ ಆಗ್ತಾ ಇರುವಂತಹ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್, ಯಾವುದೋ ನಾರ್ಮಲ್ ಮೀಟಿಂಗ್ ಅಲ್ಲ. ಹಾಗಾಗಿ ಎಲ್ಲರೂ ಕೂಡ ಭಾಗಿಯಾಗ್ತಿದ್ದಾರೆ. ಮತ್ತೊಂದು ಕಡೆ ಬಹುಶಃ ಡಿಕೆ ಆಪ್ತರು ಕೂಡ ಭಾಗಿಯಾಗುವಂತ ಸಾಧ್ಯತೆ ಇದೆ, ಇದ್ರೂ ಇರ್ಬೋದು. ಕಾರಣ ಏನು ಅಂತಂದ್ರೆ ಡಿಕೆ ಕೂಡ ಭಾಗಿಯಾಗ್ತಿದ್ದಾರೆ ಈ ಒಂದು ಮೀಟಿಂಗ್ ಅಲ್ಲಿ. ಇನ್ನ ಸಿದ್ದರಾಮಯ್ಯ ಅವ್ರು ಏನ್ ಹೇಳ್ತಾರೆ ಅನ್ನುವಂಥದ್ದು ಕೂಡ ಬಹಳ ಕುತೂಹಲ ಇದೆ. ಈಗಾಗಲೇ ಅವರ ಆಪ್ತ ಶಾಸಕರೇ ಇರ್ಬೋದು ಅಥವಾ ಸಚಿವರೇ ಇರ್ಬೋದು, ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಬೇಡಿ ಅಂತ ಹೇಳಿ ಅವ್ರಿಗೆ ಒತ್ತಡ ಹಾಕ್ತಿದ್ದಾರೆ. ನಮಗೂ ಸಮಸ್ಯೆ ಆಗತ್ತೆ, ಸ್ವಲ್ಪ ಕಾಲಾವಕಾಶ ತಗೊಳ್ಳಿ, ಟೈಮ್ ತಗೊಳ್ಳಿ, ಅದಾದ ನಂತರ ನಿರ್ಧಾರ ಮಾಡಿ, ನಾವೇ ಬೇಕಾದ್ರೆ ರಾಹುಲ್ ಗಾಂಧಿ ಅವ್ರ ಹತ್ರ ಮಾತಾಡ್ತಿದ್ವಿ ಅನ್ನೋ ಮನವಿ ಅವ್ರು ಮಾಡ್ತಿದ್ದಾರೆ.